ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತಾರ ಶೆಟ್ಟರ್ ಅವರು? ಜೋರಾಗಿ ನಡೀತಿದೆ ಟಾಕು ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ. ಶೆಟ್ಟರ್ ಅವ್ರಿಗೆ ಅಪ್ಪರ್ ಹ್ಯಾಂಡ್ ಆಗೋ ಸಾಧ್ಯತೆ ಇದೆ ಹೀಗಿನ ಕೇಸ್ ಏನಾದರೂ ಆದರೆ ಅಂತ. ನೋಡಿ, ಒಂದು ಡಿಸ್ಕಷನ್ ನಡೀತಾ ಇದೆ ಪಬ್ಲಿಕ್ ಒಳಗೆ ಮತ್ತು ಪಾರ್ಟಿಯೊಳಗೂ ಅಲ್ಲಿ ಲೀಡರ್ಸ್ ಇರ್ಬೋದು, ಬೇರೆ ಬೇರೆ ಕಡೆ ನಡೀತಾ ಇದೆ ಶೆಟ್ಟರ್ ನಿಲ್ಲಬೇಕು ಅಂತೇಳಿ. ನಾನು ವೈಯಕ್ತಿಕವಾಗಿ ನಿಲ್ಲಬೇಕನ್ನುವಂಥ ನಿರ್ಧಾರಕ್ಕೆ ನಾನು ಬಂದಿಲ್ಲ. ಆದರೆ ಈ ಸಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ನಾನು ಮಾಡ್ತೀನಿ. ಪ್ರಹ್ಲಾದ್ ಜೋಶಿನ ಸೋಲಿಸ್ತೀರಾ? ನೋಡಿ, ನಂದು ಯಾವಾಗಲೂ ಒಂದು ಥಿಯರಿ ಇದೆ. ನನಗೆ ಜಗದೀಶ್ ಶೆಟ್ಟರ್ನ ಸೋಲಿಸ್ಬೇಕಂತ ಟಾರ್ಗೆಟ್ ಇಟ್ಟರು. ಅಮಿತ್ ಶಾ ಹಿಡ್ಕೊಂಡು ಇಲ್ಲಿ ಸ್ಟೇಟ್ ಲೀಡರ್ಸು ಮೇಲೆ ದಿಲ್ಲಿಯವರೆಲ್ಲರೂ ನಂದು ಟಾರ್ಗೆಟ್ ಯಾವಾಗಲೂ ಹಾಗಿಲ್ಲ. ಯಾವ ಪಾರ್ಟಿಲಿ ಇರ್ತೀನಿ ಆ ಪಾರ್ಟಿ ಗೆಲ್ಸೋದು ಮಾತ್ರ. ಆ ಟಾರ್ಗೆಟ್ ಸಕ್ಸಸ್ ಆಗೋಯ್ತು. BJP ನಿಮ್ಮ ಸೋಲಿಸ್ಬೇಕಂತ ಟಾರ್ಗೆಟ್ ಇಟ್ಟು ಸಕ್ಸಸ್. ಅದಕ್ಕೆ ಆ ಸಕ್ಸಸ್ ಆಗಿದ್ದರಿಂದ ಜಗದೀಶ್ ಶೆಟ್ಟರ್ ಒಬ್ಬನು ಸೋಲಿಸ್ಲಿಕ್ಕೆ ಹೋಗಿ ರಾಜ್ಯದಲ್ಲಿ ಇಡೀ BJPನೇ ಸೋಲಿಸಿದ್ರು. 6 ತಿಂಗಳಲ್ಲಿ ನಿರೀಕ್ಷೆ ರೀತಿಯಲ್ಲಿ ಕೂಡ ಟೇಕ್ ಆಫ್ ಆಗಿದೆ ಅನ್ಸುತ್ತೆ. ಒಂದಷ್ಟು DCM ಚರ್ಚೆ, ಗ್ಯಾರಂಟಿ ಯೋಜನೆ ಬಗ್ಗೆ ಒಂದಷ್ಟು ಗೊಂದಲಗಳಿರುವಂಥದ್ದು ಇವೆಲ್ಲವೂ ಕೂಡ ಅನಿಸುತ್ತೆ ತಮಗೆ? ನೋಡಿ, ಒಂದು ನಾನು ಹೇಳ್ತೀನಿ, ಐ ನೆವರ್ ಎಕ್ಸ್ಪೆಕ್ಟೆಡ್ ಈ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಓಕೆ. ಆದರೆ ಭಾಳಷ್ಟು ಎಕ್ಸಸೈಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪ್ರಾಮಾಣಿಕ ಒಂದು ಪ್ರಯತ್ನ ಆಗಿದೆಲ್ಲ, ಅದರದ್ದು ಬೆನಿಫಿಟು ಅಲ್ಲಿ ಯಾರು ಡೌನ್ ಟರ್ಡನ್ ಇದ್ದಾರಲ್ಲ, ದೀನ್ ದಲಿತರಿರ್ಬೋದು, ಬಡವರು ಇದ್ದಾರೆ, ಮತ್ತೊಬ್ಬರು ಇದ್ದಾರೆ, ಎಲ್ಲರಿಗೂ ಹೋಗಿ ಮುಟ್ಟಿದೆ. ಇವನ್ ಪ್ರೀ ಬಸ್ ಇದೆಯಲ್ಲ, ಅದು ಕೇವಲ ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಇಲ್ಲ, ಎಲ್ಲ ವರ್ಗದ ಜನ ಅಲ್ಲಿ ಹೋಗ್ತಾರೆ ಪ್ರೀ ಬಸ್ನಲ್ಲಿ. ಹೀಗಾಗಿ ಅದರದ್ದು ಇಂಪ್ಯಾಕ್ಟ್ ಆಗಿದೆ ಮತ್ತು ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈ ಬಾರಿ 400 ಪಾರ್ ಅಂತ ಹೇಳಿ ಘೋಷಣೆಗಳು ಶುರುವಾಗಿದೆ. 400 ಕ್ರಾಸ್ ಆಗುತ್ತೆ ಈ ಬಾರಿ ಅಂತ ಹೇಳಿ ಅಷ್ಟು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ನಾನು ಹೇಳ್ತೀನಿ, ಯಾವುದೋ ಒಂದು ಪಾರ್ಟಿ ಇಲೆಕ್ಷನ್ ಹೋಗುವಾಗ ಒಂದು ಕಾನ್ಫಿಡೆನ್ಸ್ಲೇ ಹೋಗ್ಬೇಕಾಗ್ತದೆ. ರಾಜಕಾರಣ ಅಂತಂದ್ರೆ ಮಹತ್ವಾಕಾಂಕ್ಷಿ. ಜಗದೀಶ್ ಶೆಟ್ಟರ್ ಅವರು ಮಹತ್ವಾಕಾಂಕ್ಷಿ ಹೌದೋ ಅಲ್ವೋ ಅಂತ ಹೇಳಿ. ನಾನು ಯಾವಾಗಲೂ ಅಂಬಿಷಿಯಸ್ ಪರ್ಸನ್ ಅಲ್ಲ, ಮಹತ್ವಾಕಾಂಕ್ಷಿ ಅಲ್ಲ. ಇವತ್ತು ಏನೇನು ಅವಕಾಶ ಸಿಕ್ಕಾಗೆ ಅದು ಪ್ರಾಮಾಣಿಕವಾಗಿ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಿದ್ವಿ. ಜಗದೀಶ್ ಶೆಟ್ಟರ್ ಅವರ ಭಯ ಪ್ರಹ್ಲಾದ್ ಜೋಶಿಗೆ ಇದೆಯಾ? ನಾನು ಅದನ್ನು ಅವರು ಹೇಳಬೇಕು ಹೊರತು ನಾನು ಹೇಳಕ್ಕೆ ಸಾಧ್ಯಲ್ಲ. ಯಾಕಂದರೆ ನಾನು ನನ್ನ ಬಗ್ಗೆ ನಾನು ಎಂದೂ ಹೇಳಕ್ಕೆ ಹೋಗೋದಿಲ್ಲ. ನಿಮ್ಮ ಭಯದಿಂದ, ನಿಮ್ಮ ಆತಂಕದಿಂದ, ಜಗದೀಶ್ ಶೆಟ್ಟರ್ ಅವರ ಆತಂಕದಿಂದ ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ನೀವು ಆ ಕ್ಷೇತ್ರದಲ್ಲಿ ನಮಗಿಂತ ಜಾಸ್ತಿ ನಿಮಗೆ ಸೋರ್ಸ್ ಜಾಸ್ತಿ ಇರುತ್ತೆ, ನಿಮ್ಮ ಕಿವಿಗೆ ಜಾಸ್ತಿ ಬೀಳ್ತಾ ಇರುತ್ತೆ. ನಿಜಾನ ಅದು? ಆ ರೀತಿ ನೋಡ್ರಿ, ಒಂದು ನಾನು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ್ದೇನೆ. ಹೌದು. ಜನಸಾಮಾನ್ಯ ನಾಡಿ ಮೀಡಿದ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಮತ್ತು ಸತತವಾಗಿ 6 ಸಲ ಆರಿಸಿ ಬಂದಂಥ ವ್ಯಕ್ತಿ. ಈ ಸಲ ಏನೋ ಟಾರ್ಗೆಟ್ ಇಟ್ಟರು, ಬೇರೆ ಬೇರೆ IT ED ರೇಡ್ ಮಾಡಿಸಿದ್ರು, ಮತ್ತೊಂದು ಥ್ರೆಟ್ ಕೊಟ್ಟರು, ಬೇರೆ ಬೇರೆ ಕಾರಣದ ಹಣದ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣದ ಇದೂ ಆಯಿತು, ಅಲ್ಲಿ ವ್ಯವಹಾರ ಆಯಿತು. ಹೀಗಾಗಿ ನಾನು ಸೋತಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಆದರೆ 6 ಸಲ ಆರಿಸಿ ಬಂದಾರಲ್ಲ, ಅದು ಜನ ನನಗೆ 6 ಸಲ ಆರಿಸ್ಕೊಂಡು ಬಂದಾರಲ್ಲ, ಆಜು ಕ್ಷೇತ್ರಗಳಲ್ಲಿ ಒಂದು ಸಲ ಬಂದವರು ಮತ್ತೆ ಫೇಲ್ ಆಗಿ ಮತ್ತೆ ಪಾಸ್ ಆದರು ಇಲ್ಲ. ಆದರೆ ನಾನು ಕಂಟಿನ್ಯೂಸ್ ಧಾರವಾಡದಲ್ಲಿ 6 ಸಲ ಕಂಟಿನ್ಯೂಸ್ ಆರಿಸಿ ಬಂದ ವ್ಯಕ್ತಿ ನಾನು ಒಬ್ಬನೇ. ಹಾಗೆ ಜನರ ಪ್ರೀತಿ ವಿಶ್ವಾಸ ಇದೆ. 6 ಸಲ ಅವರು ಆರಿಸ್ತು ಬಂದಿದ್ದಕ್ಕೆ ನನಗೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ನಾನು ಕಡೆಯದಾಗಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವರು ಏನಾಗಿ ಕಾಣಬಹುದು ಮುಂದೆ ಅಂತ ಹೇಳಿ? ಕೇವಲ MLC ಅಥವಾ ಮುಂದಿನ ಚುನಾವಣೆಯಲ್ಲಿ ಏನಾದರೂ MP ಇಷ್ಟು ಮಾತ್ರನ, ಅಥವಾ ಏನಾದರೂ ಮಹತ್ವದ ಹುದ್ದೆಯ ನಿರೀಕ್ಷೆ ಇದೆಯಾ? ನಾನು ಯಾವುದೇ ನಿರೀಕ್ಷೆ ಇಟ್ಕೊಳ್ಳಿ. ಕಾಂಗ್ರೆಸ್ ಪಾರ್ಟಿಗೆ ಬಂದಾಗ ಅಲ್ಲೇನು ಅಪಮಾನ ಆಗಿತ್ತು, ಒಂದು ಸ್ವಾಭಿಮಾನ ಧಕ್ಕೆ ಆಗಿತ್ತು, ಅದಕ್ಕೊಂದು ರಿಪ್ಲೈ ಕೊಡ್ಲಿಕ್ಕೆ ನಾನು ಬಂದೆ ಹೊರತು ಕಾಂಗ್ರೆಸ್ ಪಾರ್ಟಿಯಿಂದ ಏನೋ ನಿರೀಕ್ಷೆನೂ ಇಟ್ಕೊಂಡಿಲ್ಲ. ಅವರು ಕೊಟ್ಟರೆ ಒಳ್ಳೆಯದು, ಕೊಡಲಿಲ್ಲ ಅಂದರೂ ಒಳ್ಳೆಯದು. ಜಗದೀಶ್ ಶೆಟ್ಟರ್ ಮುಂದಿನ ರಾಜಕೀಯ ಜೀವನ ನಿಂತು ನೀರಾಗಿರುತ್ತಾ ಅಥವಾ ಅರಿತಾ ಇರುತ್ತಾ? ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಯಾವಾಗಲೂ ಸಾರ್ವಜನಿಕ ರಂಗದಲ್ಲಿ ಆ್ಯಕ್ಟಿವ್ ಇದ್ದಂಥ ಹರಿಯುವಂಥ ನೀರು, ನಿಂತ ನೀರಲ್ಲ ತಿಳ್ಕೊಂಬಿಡಿ. ಈಗ ಇಷ್ಟು ವರ್ಷ ಫೈಟ್ ಮಾಡ್ಕೊಂಡು ಬಂದಿದ್ದೆ ನಾನು, ಲೀಡರ್ ಆಫ್ ಅಪೋಸಿಷನ್ನು, ಸ್ಪೀಕರು, ಮುಖ್ಯಮಂತ್ರಿ ಎಲ್ಲ. ಆದರೆ ಯಾವುದೇ ಇದಕ್ಕೆ ನಾನು ಸೀಮಿತ ಆಗಿ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ನನ್ನ ನಿರಂತರವಾದಂಥ ಆ್ಯಕ್ಟಿವಿಟೀಸ್ ಇರ್ತಾವೆ. ನಾನು ಏನೂ ಇಲ್ದಾಗೂ ಸದ್ಯಕ್ಕೆ ಆ್ಯಕ್ಟಿವಿಟೀಸ್ ಮಾಡ್ಕೊತಿದ್ದೇನೆ. ಹೀಗಾಗಿ ಇದು ಹರಿಯುವಂಥ ನೀರು. ಯಾಕೆ ಪ್ರಶ್ನೆ ಅಂದರೆ, ನಮಗೆ ಬಂದ ಸೋರ್ಸ್ ಪ್ರಕಾರ BJP ನಾಯಕರು, ಹೈಕಮಾಂಡ್ ನಾಯಕರು ಸೇರಿದಂತೆ ಒಂದಷ್ಟು ಪ್ರಭಾವಿ ನಾಯಕರು, ಪ್ರಮುಖ ನಾಯಕರಲ್ಲೂ ಕೂಡ ಜಗದೀಶ್ ಶೆಟ್ಟರ್ BJPಗೆ ವಾಪಸ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು. ಇದು ಸಂಪೂರ್ಣ ತಳ್ಳಾಗ್ತಾರೆ. ಹೌದು, ನಾನು ಹೋಗೋದಿಲ್ಲ BJPಗೆ, ಆ ಸಾಧ್ಯತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಒಂದು ನಾನು ಹೇಳ್ತೀನಿ, ಈ ರೀತಿ ಭಾವನೆ ಇದೆ ಅಂತ ನಾನು ಆಗಲೇ ಹೇಳಿದೆ. ಕೆಲವು ಸ್ಟೇಟ್ ಲೀಡರ್ಸು, ಡಿಸ್ಟ್ರಿಕ್ಟ್ ಲೀಡರ್ಸು, MLA, ex-MLAಸು, ಕೆಲವು MPಗಳು ಮಾತಾಡ್ತಾರೆ ಮತ್ತು ಬೇಜಾರಾಗಿದೆ ಅವ್ರಿಗೆಲ್ಲರಿಗೆ. ಹೀಗಾಗಿ ಭಾಳ ಜನ ಎಷ್ಟೋ ಇನ್ನು ಆಫ್ ದ ರೆಕಾರ್ಡ್ ನಂಗೆ ಕೂಡ ಬಂದಾಗ, ಇಲ್ಲರಿ ನೀವು ಬಂದುಬಿಡ್ಬೇಕ್ರಿ ಅಂತೇಳಿ. ನಾನು ಯಾರೂ ಕರೆದಿಲ್ಲ ಮತ್ತು ಅಲ್ಲಲ್ಲ, ನಾನು ಅಲ್ಲಿ ಹೋಗುವಂಥ ಪ್ರಶ್ನೆಯೂ ಇಲ್ಲ ಅಂತ ಹೇಳಿದ್ದೀನಿ. ಹೋಗುವಂಥ ಪ್ರಶ್ನೆಯೂ ಇಲ್ಲ. ಈ ರೀತಿ ಅಪಮಾನ ಆದಮೇಲೆ ಬಂದ ಮೇಲೆ ಅಂತ ಹೇಳಿಬಿಟ್ಟಿದ್ದಲ್ಲ ಹಿಂದಿನ. ಧನ್ಯವಾದ ಶೆಟ್ಟರ್ ಅವರೇ, ಇಷ್ಟೊತ್ತು ಎಲ್ಲ ಪ್ರಶ್ನೆಗಳಿಗೆ ಬಹಳ ಮುಕ್ತವಾಗಿ ಉತ್ತರವನ್ನು ಕೊಟ್ರಿ. ಧನ್ಯವಾದ ಮತ್ತೊಮ್ಮೆ. ನಮಸ್ಕಾರ.